ಏನೆಲ್ಲ ಬೆಳವಣಿಗೆ ಆಯ್ತು ಸರ್ ಓವರಾಲ್? ದಿಲ್ಲಿಯಲ್ಲಿ ಭಾರಿ ಅಪಮಾನ ಆಗಿದೆ ನಮಗೆ. ಯಾರೂ ಭೇಟಿ ಆಗಲಿಲ್ಲ ಹೈಕಮಾಂಡು. ಭಯಂಕರ ಭಾರಿ ಅಪಮಾನ. ವಿಜೇಂದ್ರ ಪ್ರೇರಿತ ಲೇಖನಗಳನ್ನು ಖಂಡಿಸುತ್ತೇನೆ. ಇದೆಲ್ಲ ಬಿಡ್ರಿ, ಸ್ವಲ್ಪ ಮಾಧ್ಯಮದವರು ವಿಜೇಂದ್ರನ ಪರವಾಗಿ ಭಾರಿ ಅಪಮಾನ ಆಗಿದೆ, ಯತ್ನಾಳ್ರಿಗೆ ಯಾರೂ ಭೇಟಿ ಆಗುವುದಿಲ್ಲ ಅಂದರು, ಹುಷಾರ್ ಅಂದರು. ಇವೆಲ್ಲ ಕಂಪ್ನಿ ಬಂದ್ ಮಾಡಿರಿ, ನೀವು ಏನೂ ಆಗಿಲ್ಲ ನಮಗೆ. ನಮ್ಮದು ಭಾಳ ಗಟ್ಟಿಯಾಗಿದೆ, ನಾವು ಇನ್ನೂ ಗಟ್ಟಿಯಾಗಿದ್ದೀವಿ. ಅದಕ್ಕೆ ಯಾರೂ ಗಾಬರಿ ಆಗುವಂಥದ್ದಿಲ್ಲ. ನಮಗೇನು ಅಪಮಾನ ಆಗಿಲ್ಲ, ಕೈಗೇನೋ ಯಾವುದೂ ಸುಂಕ ಇಲ್ಲಾರ್ದು ಬಂದ್ರೆ ಅಂತ ಹೇಳ್ಯಾರ ಒಬ್ಬ ಮಾಧ್ಯಮದವ್ರು. ಯಾವ ಸುಡುಗಾಡು ಇಲ್ಲ. ಕೈಯಲ್ಲಿ ಬಂಗಾರ ಇಟ್ಕೊಂಡು ಬಂದೀವಿ, ವಿಜಯದ ಸಂಕೇತ ಇಟ್ಕೊಂಡು ದಿಲ್ಲಿಯಿಂದ ಬಂದೀವಿ. ವಿಜೇಂದ್ರನ ವಿರುದ್ಧ ವಿಜಯ ಸಂಕೇತ ಬಂದಿದೆ ಅಂತ ಹೇಳ್ತೀವಿ. ವಿಜಯ ನಮಗೆ ವಿಜಯದ ಮೊದಲ ಒಳ್ಳೆಯ ಲಕ್ಷಣಗಳು ದಿಲ್ಲಿಯಲ್ಲಿ ಕಾಣಿಸಿವೆ. ಯಾರಾದರೂ ಮಾಧ್ಯಮದವರು ತಪ್ಪು ಈ ರೀತಿ ನಮ್ಮ ಭೇಟಿಯನ್ನು ಅಪಮಾನ ಮಾಡೋ ರೀತಿಯಲ್ಲಿ ಮಾಡಿದರೆ ಅದು ಖಂಡನೀಯ. ಯಾರೆಲ್ಲ ಭೇಟಿಯಾಗಿದೆ? ನಾವು ಯಾರಿಗೆ ಭೇಟಿ ಈಗೆಲ್ಲ ಅದನ್ನು ಬಿಡುಗಡೆಗೊಳಿಸೋದಿಲ್ಲ. ಅವ್ರು ಹೇಳಿದ್ದಾರೆ ನಮ್ಗೆ ಯಾರ್ಯಾರು ಭೇಟಿಯಾಗೀವಿ, ಎಲ್ಲಿಯೂ ನಮ್ಮ ಹೆಸರು ಪ್ರಸ್ತಾಪ ಮಾಡಬೇಡಿ, ಇದು ಗುಪ್ತ ಇಡಿ, ನಿಮ್ಮೆಲ್ಲರ ಭಾವನೆಗಳು ಹೈಕಮಾಂಡಿಗೆ ಗೊತ್ತಾಗಿದೆ ಅಂತೇಳಿ ನಮಗೆಲ್ಲ ಹೇಳಿದ್ದಾರೆ. ದಿನದಿಂದ ದಿನಕ್ಕೆ ವಿಜೇಂದ್ರ ವಿರೋಧಿ ಬಣ ದೊಡ್ಡದಾಗ್ತಾ ಹೋಗ್ತಾರೆ. ಹೌದು. ಈಗ ಜಗದೀಶ್ ಶೆಟ್ಟರ್ ಇರ್ಬೋದು, RS ಶೆಟ್ಟರು ಪರೋಕ್ಷವಾಗಿ ಎಚ್ಚರಿಕೆ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಮತ್ತು RSS ಮುಖಂಡರು ಭೇಟಿಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಎಲ್ಲನೂ ಸತ್ಯ ಇದೆ. ಎಲ್ಲರೂ ಮನಸ್ಸಿನಲ್ಲಿ ವಿಜೇಂದ್ರ ಮುಂದುವರಿಬಾರ್ದು ಅನ್ನೋದು ಇದೆ. ವಿಜೇಂದ್ರ ಒಬ್ಬ ಇಮ್ಯಾಚ್ಯೂರ್ಡ್, ಯಾವ ಪಕ್ಷ ಸಂಘಟನೆ ಗೊತ್ತಿಲ್ಲ, ಏನು ಅನುಭವ ಇದೆ ಹೇಳಿ ನೋಡೋಣ. ಬರೀ ನಮ್ಮ ತಂದೆ ಹೆಸರು ಹೇಳ್ಕೊಂಡು ತಂದೆ ಬಂಡವಾಳ ಮೇಲೆ ಜೀವನ ಆಗೋದಿಲ್ಲ. ಸ್ವಂತ ನಮ್ಮ ಶಕ್ತಿನೂ ಬೇಕು, ನಮ್ಮ ಬುದ್ಧಿವಂತಿಕೆ, ನಯ ವಿನಯ, ಸಂಘಟನೆ, ಕಾರ್ಯಕರ್ತರಿಗೆ ಗೌರವ ಕೊಡೋದು, ಹಿರಿಯರಿಗೆ ಗೌರವ ಕೊಡೋದು. ಅವ್ರ ಅಪ್ಪ ಮುಖ್ಯಮಂತ್ರಿ ಇದ್ದಾಗ ವಸೂಲಿ ಮಾಡೋದು ಮಾಡಲಿ, ಆದರೆ ಈಗ ಹಂಗಿಲ್ಲ. ಈಗ ಅಧಿಕಾರನಲ್ಲಿಲ್ಲ, ಅವಾಗ ಮುಖ್ಯಮಂತ್ರಿ ಇದ್ರದ್ದು ಗೌರವ ಕೊಡ್ತಿದ್ರು. ಈಗೇನಿದೆ, ನೀವು ರಾಜ್ಯಾಧ್ಯಕ್ಷನಾಗಿ ಯಾರ ಮ್ಯಾಗೆ ದಬಾಯಿಸ್ಲಿಕ್ಕಾಗೋದಿಲ್ಲ, ಏನೂ ಆಗೋದಿಲ್ಲ. ಇವ್ರನ್ನ 3 ನಮ್ಮ ವಿಚಾರಗಳನ್ನು ನಾವು ಹೇಳಿದ್ದೀವಿ. ಒಂದನೇದ್ದು ಕುಟುಂಬ ರಾಜಕಾರಣದಿಂದ BJP ಮುಕ್ತ ಮಾಡಬೇಕು. 2ನೇದು ಭ್ರಷ್ಟ ಕುಟುಂಬದಿಂದ BJP ಮುಕ್ತ ಆಗಬೇಕು. 3ನೇದು ಹಿಂದುತ್ವ ಆಧಾರದ ಮೇಲೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಯಾವ ರೀತಿ ನರೇಂದ್ರ ಮೋದಿಯವರ ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಹೋಗಿದ್ದಾರೆ ಅಂಥವ್ರ ನಾಯಕತ್ವವನ್ನು ಕೊಡಬೇಕು. ಇದನ್ನು 3 ಬೇಡಿಕೆಗಳು. ನಾನು ಮಾತಾಡಿದ್ರಿ ಎದುರಾಳಿಗಳ ಆತ್ಮಸ್ಥೈರ್ಯ ಕುಗ್ಗುತ್ತೆ ಅಂತ ವಿಜೇಂದ್ರ ಹೇಳ್ತಾರೆ. ವಿಜೇಂದ್ರ ಹೇಳಿ ನಾ ಮಾತಾಡಿದ್ರೆ, ಇನ್ನೂ ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಅವನ್ನೆಲ್ಲ ಬಿಚ್ಚಿಡ್ತೀನಿ. ನನ್ನ ಬಲ್ಲಿಯೂ ಇದೆ ಇವೆಲ್ಲ ನಾಟಕ, ಬ್ಲ್ಯಾಕ್ ಮೇಲು. ನೀ ಎಷ್ಟು ಯಾರ್ಯಾರಿಗೆ ಮಾಡಿದ್ದಿ, ನಿನ್ನ ಬಲ್ಲಿ ಏನೇನೋ ನಾಟಕ ಮಾಡಿದ್ದಿ, ನಿನ್ನ ಬಲ್ಲಿ ಒಂದು ಟೀಮ್ ಇದೆ ಬ್ಲ್ಯಾಕ್ ಮೇಲ್ ಮಾಡೋಲ್ಲ, ಒಂದು ಟೀಮ್. ಇವೆಲ್ಲ ಬಿಟ್ಟುಬಿಡು ವಿಜೇಂದ್ರ, ಇದಕ್ಕೆ ಯಾರೂ ಅಂಜೋರಲ್ಲ. ನೀ ಏನಾರ ನಾಟಕ ಮಾಡಿದ್ರೆ ನಮ್ಮ ಬಲ್ಲಿನೂ ಸಾಕಟ್ಟಿದೆ. ನಾಳೆ ಫಲಿತಾಂಶ ಸಲುವಾಗಿ ಕೆಲವರು ಹೈಕಮಾಂಡ್ ವಿಳಂಬ ಮಾಡ್ತಾ ಇದ್ದಾರೆ ಅಂತ ಸರ್, ಎಲ್ಲರನ್ನ ಕರೆದು ಮಾಡಿದೆ. ನಾಳೆ ಫಲಿತಾಂಶ ಮುಗಿಯುತ್ತೆ, ಆಮೇಲೆ 10ನೇ ತಾರೀಕೇನೋ ಕರೀತಾರೆ ಅಂತ ಕರೀ. ನನಗೇನು ಮಾಹಿತಿ ಇಲ್ಲ, ನಮ್ಗೆ ಯಾರೂ ಎಚ್ಚರಿಕೆ ಕೊಟ್ಟಿಲ್ಲ. ಅದು RS ಅಶೋಕ್ ಅವರು ಇವತ್ತು ಅವ್ರ ಹೇಳಿಕೆ, ಅವರು RS ಅಶೋಕ್ ಅವರು ಸಹ ಹೇಳಿದ್ದಾರೆ ಎಲ್ಲರ ಪ್ರೀತಿ ಗಳಿಸೋದವರು ಅಧ್ಯಕ್ಷ ಆಗ್ಬೇಕಂತ ಹೇಳ್ಯಾರೆ. ಇವತ್ತು ನಿರಾಣಿ ಹೇಳಿದ್ದಾರೆ, ಅಪ್ಪ ಮಾಡಿದ್ದಕ್ಕೆ ಮಗಗೂ ಎಲ್ಲ ಅದನ್ನು ಕ್ರೆಡಿಟ್ ಸಿಗಬೇಕು ಅನ್ನೋವಂಥದ್ದು ನಿರಾಣಿ ಸಹಿತ ವಿರೋಧ ಮಾಡಿದ್ದಾರೆ. ಇದೆಲ್ಲ ಏನು ಸಂಕೇತ ಕೊಡ್ತದಂದರೆ, ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಹೊಸ ಯುಗ ಪ್ರಾರಂಭ ಆಗಲಿಕ್ಕೆ ಮೊದಲ ಪ್ರಳಯ, ಗಾಳಿ, ಮಳೆ, ಬೆಂಕಿ, ಚಂಡಮಾರುತ ಎಲ್ಲ ಬೀಸಿ ಮತ್ತು ಶಾಂತವಾದ ವಾತಾವರಣ ಕರ್ನಾಟಕಕ್ಕೆ ಬರ್ತದೆ. BJPಯಲ್ಲಿ ಒಳ್ಳೆಯ ನಾಯಕತ್ವ ಕರ್ನಾಟಕದಲ್ಲಿ ಸಿಗ್ತದೆ. ದೇಶಕ್ಕೆ ಹಂಗೆ ನರೇಂದ್ರ ಮೋದಿಯವರು ಸಿಕ್ಕಾರೆ, ಉತ್ತರ ಪ್ರದೇಶಕ್ಕೆ ಹಂಗೆ ಯೋಗಿ ಸಿಕ್ಕಾರೆ, ಕರ್ನಾಟಕ ಒಬ್ಬ ಹಿಂದುತ್ವದ ನಾಯಕ ಸಿಗ್ತಾನೆ. ಯಾರು ನಾವು ಎಲ್ಲರೂ ಒಂದದೀವಿ. ಯಾವುದೇ ಜನಾಂಗದಲ್ಲಿ ಕೊಟ್ಟರು ಸಹ ನಾವು ಸಮಾಧಾನ ಇದ್ದೀವಿ. ಲಿಂಗಾಯತರಿಗೆ ಕೊಡ್ಬೇಕಂತೇನಿಲ್ಲ. ಈ ದಲಿತರೊಳಗೂ ಯೋಗ್ಯ ಅಧ್ಯಕ್ಷರಾಗಿದ್ದಾರೆ, ST ಜನಾಂಗದಲ್ಲಿಯೂ ಯೋಗ್ಯ ಅಧ್ಯಕ್ಷರಾಗೋರು ಇದ್ದಾರೆ. ಎರಡು ದೇವರುಗಳನ್ನು ನಾವು ಮನಸ್ಪೂರ್ವಕವಾಗಿ ಆರಾಧನೆಯನ್ನು ಮಾಡ್ಕೊಂಡು ಬಂದಿರ್ತೀವಿ. ಒಂದು ಚಿತ್ತರ್ಗಿ ವಿಜಯ ಮಾಂತೇಶ ಗುರುಗಳು ಮತ್ತು ಹಜರತ್ ಸೈಯದ್ ಮುರ್ತಿಜಾ ಖಾದ್ರಿ ಅವರು. ಪ್ರತಿ ವರ್ಷ ಏನ್ ಮಾಡ್ತಿದ್ರು ಅಂತಂದ್ರೆ ಉರ್ಸ್ ಟೈಮ್ದೊಳಗೆ ಹಜರತ್ ವಿಜಯ ಮಂತ್ರಿ ಜಾತ್ರೆ ಟೈಮ್ದೊಳಗೆ ಮುರ್ತಿಜಾ ಖಾದ್ರಿ ದರ್ಗಾ ವತಿಯಿಂದ ಅಲ್ಲಿ ದೀಪಾಲಂಕಾರ ಮಾಡ್ತಿದ್ರು. ಈ ವರ್ಷ ವಿಜಯ ಮಾಂತೇಶ್ವರ ಮಠದಿಂದ
ಇಲ್ಲಿ ದೀಪಾಲಂಕಾರನ ಮಾಡ್ತಾರ. ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಇಲ್ಕಲ್ಲು ಭಾವೈಕ್ಯತೆಯ ಪ್ರತೀಕ ಅನ್ನುವುದನ್ನ ತೋರಿಸ್ಕೊಡ್ಲಿಕ್ಕೆ ಮಾಡ್ತಾರ. ಅದಕ್ಕೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಇದನ್ನ ತಮ್ಮ ತನುಮನಧನದಿಂದ ಈ ಉರ್ಸ್ನಲ್ಲಿ ಪಾಲ್ಗೊಂಡು ಉರ್ಸಿನ ಯಶಸ್ವಿ ಮಾಡಿ ಶ್ರೀಗಳ ಕೃಪಾಶೀರ್ವಾದಕ್ಕೆ ಪಾತ್ರ ಆಗ್ಬೇಕಂತ ಹೇಳಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೀನಿ. ಇವತ್ತೇನು ವಿಜಯೇಂದ್ರಗೆ ಇನ್ನೊಂದು ಕಿವಿ ಮಾತು ಹೇಳ್ತೀನಿ, ಫೇಕ್ ಲಿಂಗಾಯತ ಫೇಕ್ ಅಕೌಂಟ್ಗಳನ್ನು ತೆಗೆದು ವೀರಶೈವ ಲಿಂಗಾಯತದ ಫೇಕ್ ಅಕೌಂಟ್ ತೆಗೆದು ಯಾರ್ಯಾರಿಗೂ ಬಾಯಿಗೆ ಬಂದಾಗ ಮಾತಾಡುವಂಥದ್ದು ಮಾಡಿದ್ರೆ ನಿನಗೆ ಸಹ ಅದೇ ದಾಟಿಯಲ್ಲಿ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ನೀನು ನಡೆಸಿಯಲ್ಲ, ಈಗ ಫೇಕ್ ಲಿಂಗಾಯತರದ್ದು ಒಂದು ಟೀಮ್ ಮಾಡ್ಯಾನ ನಮ್ಮ ಯುವ ನಾಯಕ, ಅವರನ್ನು ಮುಂದಿನ ಮುಖ್ಯಮಂತ್ರಿ ಕಾಣಲಿಕ್ಕೆ ಈ ಒಂದು ಅಕೌಂಟ್ ಅಂತ ಹೇಳಿ ಹಾಕ್ತಾಯಿದ್ದಾರೆ. ನೀ ಮಾಡಿದಂದ್ರೆ ನಿಮ್ಮ ಅಪ್ಪನಂಥ ಅಕೌಂಟ್ಗಳು ನಾವು ಮಾಡ್ತೀವಿ. ನಾವು ಹಿಂದುತ್ವದ ಕಾರ್ಡ್ ಆಡ್ತೀವಿ, ನೀನು ಲಿಂಗಾಯತರ ಕಾರ್ಡ್ ಆಡಿ. ಸರ್, ಈಗ ಮೊನ್ನೆ ಒಂದು ವಿಷಯ ಪ್ರಸ್ತಾಪ ಇದೆ ಅಂತಾರೆ, ವಿರೋಧ ಪಕ್ಷದ ನಾಯಕನ ಬದಲಾವಣೆ ಮಾಡಿ ತಮ್ಮ ಹೆಸರು ನಿಮಗೆ ಆಫರ್ ಕೊಟ್ಟರು ಇಲ್ಲ, ಯಾವುದೂ ಆಫರ್ ಇಲ್ಲ, ಯಾವುದೂ ಚರ್ಚೆ ಇಲ್ಲ. ಎಲ್ಲ ಸಮಗ್ರವಾಗಿ ರಾಜ್ಯಾಧ್ಯಕ್ಷರ ಒಂದು ಏನು ಚುನಾವಣೆ ಆಗ್ತದೆ, ಅದ್ರ ಮೇಲೆ ಆ ಜಾತಿ ಸಮೀಕರಣ ಮೇಲೆ ಮತ್ತೆ ಹೊಸ ಸಮೀಕರಣ ಪ್ರಾರಂಭ ಆಗ್ತದೆ. ಸೌದಿಯವರು ತಮ್ಮ ಪಕ್ಷದಾಗ ನೋಡ್ಕೊಳ್ಳಿ. ಕಾಂಗ್ರೆಸ್ನಾಗ ದೊಡ್ಡ ಕತ್ತಿ ಬಿದ್ದೈತೆ ದಾಟದಾಗ. BJP ಒಳಗೆ ಬಿದ್ದು ನೊಣದ ಬಗ್ಗೆ ಯಾಕೆ ಚಿಂತೆ ಮಾಡ್ತಾರೆ? ತಮ್ಮ ಪಾರ್ಟಿದು ನೋಡ್ಕೊಳ್ಳಿ. ಅಲ್ಲಿ ಒಬ್ಬ ರಾಹುಲ್ ಗಾಂಧಿ ಸಿದ್ದರಾಮಯ್ಯಿಂದ ಪ್ರಿಯಾಂಕಾ ವಾಡ್ರಾ ಮತ್ತು ರವ್ವ ಯಾರು DK ಶಿವಕುಮಾರಿಂದ ಅವಕ್ಕೂ ತಾಳಿಲ್ಲ ಮೇಳಿಲ್ಲ BJP ತೊಗೊಂಡು ಏನು ಸುಡಾಡ್ ಮಾಡೋರದಾರ ಅವರು. ಈಗ ನಿಮ್ಮದು ಸಿಂಗಲ್ ಅಜೆಂಡಾ ರಾಜ್ಯಾಧ್ಯಕ್ಷರು? ನಮ್ದಲ್ಲಿ ಸಿಂಗಲ್ ಅಜೆಂಡ ಇಲ್ಲ. BJPಯ